ಬೀದರ್ ಜಿಲ್ಲೆಯಲ್ಲಿ ಪ್ರಭುವಿನದ್ದೇ ಬಿಜೆಪಿಗರಿಗೆ ಹೈ ಟೆನ್ಷನ್ ಶುರುವಾಗಿದೆ. ಪ್ರಭು ಚೌಹಾಣ್ ಪ್ರಚಾರಕ್ಕೆ ಬರ್ತಾ ಇಲ್ಲ, ಹೀಗಾಗಿ ಬಿಜೆಪಿಗೆ ಹಿನ್ನಡೆಯಾಗೋ ಸಾಧ್ಯತೆ ಅನ್ನೋದೇ ಬಿಜೆಪಿ ಪಾಳೆಯಕ್ಕೆ ಬೀದರ್ನಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಪ್ರಭು ಚೌಹಾಣ್ ಮುನಿಸು ಶಮನ ಮಾಡೋದಕ್ಕೆ ಶತಪ್ರಯತ್ನ ಮಾಡಲಾಗಿದೆ. ಬಟ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೂಬಾ ಬಳಿ ಸುಳಿದಿಲ್ಲ ಇದುವರೆಗೂ ಪ್ರಭು ಚೌಹಾಣ್. ಮಾಜಿ ಸಚಿವ ಪ್ರಭು ಚೌಹಾಣ್ರ ಹೆಸರು ಹೇಳ್ತಿದ್ದಾಗೆ ಬಿಎಸ್ವೈ ಕೂಡ ಗರಂ ಆಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬರ್ತಾ ಇಲ್ವಾ ಎನ್ನುತ್ತಲೇ ಬಿಎಸ್ವೈ ಗರಂ ಆದರು. ಈ ಬಗ್ಗೆ ಯಾವುದೇ ಚರ್ಚೆ ಮಾಡೋದು ಬೇಡ ಅಂತ ಬಿಎಸ್ವೈ ಗರಂ ಆಗಿದ್ದಾರೆ. ಇದು ಬೀದರ್ನಲ್ಲಿ ಏನಾಗಬಹುದು, ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆ ಆಗಬಹುದಾ ಅನ್ನೋ ಸಾಧ್ಯತೆ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್. ಈಗ ಪ್ರಭು ಚೌಹಾಣ್ರ ಮುನಿಸು ಬಿಜೆಪಿಗೆ ಮೈನಸ್ ಆಗಬಹುದಾ ಬೀದರ್ನಲ್ಲಿ? ಎಸ್ ವಿಜಯ್, ಈಗಾಗಲೇ ಬೀದರ್ ಲೋಕಸಭಾ ಅಖಾಡ ಈಗ ರಂಗೇರುವಂಥದ್ದು. ಕೈಕಮಲ ಅಭ್ಯರ್ಥಿಗಳು ಇಬ್ಬರು ಕೂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರು ಆಗ್ತಾ ಇರುವಂತದ್ದು. ಈಗ ಭಗವಂತ್ ಖೂಬಾ ಅವರು ಪ್ರಭು ಚೌಹಾಣ್ನ ಪ್ರಚಾರಕ್ಕೆ ತರಬೇಕು ಅನ್ನುವಂತ ಪ್ರಯತ್ನವನ್ನು ಸಾಕಷ್ಟು ಬಾರಿ ಮಾಡಿದ್ರು. ಅದೇ ರೀತಿ ಏನೋ ಕಮಲ ವರಿಷ್ಠ ನಾಯಕರಿಗೂ ಕೂಡ ಒಂದು ಸೂಚನೆ ನೀಡಿದ್ರು. ಆ ರೀತಿಯಾಗಿ ಆರ್ ಅಶೋಕ್ ಅವರು ಏನೋ ಒಂದು ಬೀದರ್ ಅಖಾಡಕ್ಕೆ 2 ಬಾರಿ ಬಂದ್ರು ಕೂಡ ಒಂದು ಬಾರಿ ಕೂಡ ಪ್ರಭು ಚೌಹಾಣ್ ಅವರು ಒಂದು ಪ್ರಚಾರಕ್ಕೆ ಬಂದಿರಲಿಲ್ಲ. ಅದೇ ರೀತಿ ನೀವು ಇವತ್ತಷ್ಟೇ ಅಂದ್ರೆ ಇಂದು ರಾಜಾವಲಿ ಏನೋ ಅಂತ ಹೇಳ್ಕೊಳ್ಳುವಂತ ಏನು ಯಡಿಯೂರಪ್ಪ ಅವರು ಕೂಡ ಪ್ರಚಾರಕ್ಕಾಗಿ ಆಗಮಿಸಿದ್ರು. ಈ ವೇಳೆ ಪ್ರಭು ಚೌಹಾಣ್ ಬರೋ ಸಾಧ್ಯತೆ ಇತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ ಅವರು ಕೊನೆಗೆ ಅವರಾದ್ಮೇಲೆ ನಡೆದಂತ ಸಭೆಯಲ್ಲಿ ಕೂಡ ಅವರು ಗೈರ್ಹಾಜರಾಗಿದ್ರು. ಈ ಕುರಿತಾಗಿ ನಾವು ಏನು ಯಡಿಯೂರಪ್ಪ ಅವರಿಗೆ ಮಾಹಿತಿಯನ್ನ ಕೇಳಿದ್ರೆ ಅವರು ಪ್ರಭು ಚೌಹಾಣ್ ಅವರನ್ನ ಹೆಸರು ತೆಗಿತಾ ಇದ್ದಂತೆ ಅವರು ಗರಂ ಆಗಿರುವಂತದ್ದು. ಏನು ಈಗ ಸದ್ಯಕ್ಕೆ ಆ ಚರ್ಚೆ ಬೇಡ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಇದರಿಂದಾಗಿ ಈಗ ಖೂಬಾ ಅವರಿಗೆ ಸಂಕಷ್ಟ ಮತ್ತಷ್ಟು ತೀವ್ರ ತಲೆನೋವಾಗಿರುವಂತದ್ದು. ಅದೇ ರೀತಿ ಕೇಸರಿ ನಾಯಕರಿಗೂ ಕೂಡ ಇದು ಒಂದು ಹೈ ಟೆನ್ಷನ್ ಅನ್ನ ಕೊಟ್ಟಿರುವಂತದ್ದು. ಏನು ಈಗಾಗಲೇ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಕ್ಷೇತ್ರದಿಂದ ಹೆಚ್ಚಿನ ಲೀಡ್ ಅನ್ನ ಪ್ರಭು ಚೌಹಾಣ್ ಕೊಡುವಂತ ಕೆಲಸ ಮಾಡಿದ್ರು. ಆದ್ರೆ ಈ ಬಾರಿ ಅವರ ಗೈರ್ ಹಾಜರಿಯಿಂದಾಗಿ ಅಲ್ಲಿ ಏನೋ ಲೀಡ್ ಏನಾಗುತ್ತೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಭಗವಂತ್ ಖೂಬಾ ಅವರಿಗೂ ಕೂಡ ಈ ಒಂದು ಪ್ರಭು ಚೌಹಾಣ್ ನಡೆಯಿಂದ ಸಾಕಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಏನು ಬಿಜೆಪಿ ನಾಯಕರು ಎಲ್ಲರಿಗೂ ಕೂಡ ಈ ಒಂದು ತೆಲ್ಲವಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ಉತ್ತರ ಹೆಬ್ಬಾಗಿಲು ಅತ್ಯಂತ ಪ್ರಾಚೀನ ಐತಿಹಾಸಿಕ ಅಮರೇಶ್ವರನ ದಿವ್ಯ ಸನ್ನಿಧಿಯ ಔರಾದ್ನಗರದ ನಾಗರಿಕ ಬಂಧುಗಳಿಗೆ ನಾನು ಧನ್ಯವಾದ ನಮಸ್ಕರಿಸುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.